ಆಲ್ಮೋಸ್ಟ್ ಟೈಮ್ 8:30 ಆಗಿದೆ. ಸೊ ನಾನಿವಾಗ ಇವತ್ತು ಬಂದು ಟೀಮ್ ಔಟಿಂಗ್ ಹೋಗ್ತಾ ಇದ್ದೀನಿ. ಅದೆಲ್ಲಿ ಅಂತ ಅಂದರೆ ಶಿಲಾಂಧರ ರೆಸಾರ್ಟು, ಇದು ರಾಮನಗರದಲ್ಲಿ ಬರುತ್ತೆ. ಸೊ ನಾನು ಅಂದ್ಕೊಂಡೆ ಒಂದು ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸ್ಪ್ಲೋರ್ ಜೊತೆಗೆ ನಾನು ಹೇಗೆ ಎಂಜಾಯ್ ಮಾಡಿದೆ, ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅನ್ನೋದನ್ನು ಕೂಡ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಬಿಫೋರ್ ಸ್ಟಾರ್ಟ್ ನಾವು ಹೊರಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಕಂಪ್ಲೀಟ್ ಔಟ್ಫಿಟ್ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ನನ್ನ ಕಂಪ್ಲೀಟ್ ಔಟ್ಫಿಟ್ ಬಂದು ಟ್ರೆಂಡ್ಸ್ದು. ಸೊ ನೀವು ಫೋಟೋ ತೆಗೆದು ಹಾಕಿದ್ರು ನೀವು ಅಲ್ಲಿ ತಗೋಬಹುದು ಟ್ರೆಂಡ್ಸಲ್ಲಿ, ಲಿಂಕಲ್ಲಿ. ಓಕೆ ಫೈನ್, ಕ್ಯಾಚ್ ಯು ಇನ್ ಶಿಲಾಂಧರ ರೆಸಾರ್ಟ್. ಬಾಯ್. ನಾವಿಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ರೈಟ್ ಸೈಡ್ಗೆ ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗ್ ಸಿಗುತ್ತೆ. ದೆನ್ ನಾವು ಹಾಗೆ ಮುಂದೆ ಹೋದರೆ ಇಲ್ಲಿ ನಾವು ರಿಸೆಪ್ಷನ್ ಏರಿಯಾ ನೋಡ್ಬೋದು. ಆ ರಿಸೆಪ್ಷನ್ ಏರಿಯಾದ ಹತ್ರ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು, ಇಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅನ್ನೋದನ್ನ ನೀವು ಬೋರ್ಡ್ಸ್ ಕೂಡ ನೀವು ನೋಡ್ಬೋದು ಅಲ್ಲಿಂದ. ಸೊ ನಾವು ಅಲ್ಲಿ ಆ ಬೋರ್ಡ್ಸ್ ಎಲ್ಲ ನೋಡಿ ನಾವೇನಾದರೂ ಪೇ ಮಾಡಿ ತೊಗೋಬೇಕು ಅಂತಿದ್ರೆ ಕೂಪನ್ಸ್ಗಳು ತೊಗೋಬೋದು. ಒನ್ಸ್ ಅಗೇನ್ ವೆಲ್ಕಮ್ ಟು ಶಿಲಾಂಧರ. ಈ ಬ್ಯೂಟಿಫುಲ್ ಪ್ರಾಪರ್ಟಿ ನಾವು ರಿಸೆಪ್ಷನ್ ಏರಿಯಾದಿಂದ ಎಂಟ್ರಿ ಆಗುವಾಗ ಇಲ್ಲಿ ಬಂಡೆ ಮೇಲೇ ಶಿಲಾಂಧರ ಅಂತ ಹೇಳಿ ಕನ್ನಡದಲ್ಲಿ ಕೆತ್ತಿದ್ದಾರೆ. ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಮತ್ತು ಹಾಗೆ ಆ ಕಡೆ ಈ ಕಡೆ ಬ್ಯೂಟಿಫುಲ್ಲಾಗಿ ಆನೆಗಳು ನೀವು ನೋಡ್ಬೋದು. ಎಲ್ಲ ಇಲ್ಲಿ ಶಿಲಾಂಧರ ಹೆಸ್ರು ತಕ್ಕ ಹಾಗೇ ಎಲ್ಲ ಕಡೆ ನಾವು ಕೆತ್ತನೆಗಳನ್ನ ನೋಡ್ಬೋದು. ಲೈಕ್ ಆಗಿನ ಕಾಲದಲ್ಲಿ ಈ ಹಳೆಯದು ಯಾವುದೇ ಒಂದು ಟೆಂಪಲ್ ಹೋಗಿರ್ಬೋದು ಅಥವಾ ಕೆಲವೊಂದು ಕೋಟೆಗಳೆಲ್ಲ ಹಾಳಾಗಿರುತ್ತೆ. ಸೊ ಅಲ್ಲೆಲ್ಲ ಹೋದಾಗ ನಾವು ಯಾವ ಥರ ಕೆತ್ತನೆಗಳನ್ನ ನೋಡ್ಬೋದು, ಅದೇ ಥರ ನಾವು ಈ ಶಿಲಾಂಧರ ರೆಸಾರ್ಟಲ್ಲಿ ಕೆತ್ತನೆಗಳನ್ನ ತುಂಬ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಂಡೆ ಒಳಗೆ ಕೊರೆದಿದ್ದಾರೆ ನೋಡಿ. ನಾವಿವಾಗ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ಸೊ ಈ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಒಳಗೆ ಎಂಟ್ರಿ ಆಗುವಾಗಲೇ ಈ ಥರ ಬ್ಯೂಟಿಫುಲ್ಲಾಗಿ ಬಂಡೆ ಒಳಗೆ ಹೋಗೋದು. ಈವನ್ ನಾವಲ್ಲಿ ಕುತ್ಕೊಳ್ಳೋದಕ್ಕೂ ಅವರು ಪ್ಲೇಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಆ ಬಂಡೆ ಏನು ಕೊರೆದಿದ್ದಾರೆ ನಾವು ನೆಡ್ಕೊಂಡು ಹೋಗ್ತಾ ಕೆಲವೊಂದು ಬೋಟ್ಸ್ ನೋಡ್ಬೋದು. ಲೈಕ್ ಮೋಟಿವೇಶನ್ ಕೆಲವೊಂದು ವರ್ಡ್ಸ್ಗಳು ಹಾಕಿದ್ದಾರೆ. ಲೈಕ್ ಎಲ್ಲನೂ ಮರೆತು ಇಲ್ಲಿ ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡಿ ಅನ್ನೋ ಥರ ಎಲ್ಲ ಕೆಲವೊಂದು ಮೋಟಿವೇಶನ್ ಹಾಕಿದ್ದಾರೆ. ನಾವು ಒಳಗಡೆ ಇನ್ನೇನು ರೀಚ್ ಆದ್ವಿ. ರೆಸಾರ್ಟ್ ಹೇಳಿದೆ ಅಲ್ಲ, ಬಂಡೆ ಒಳಗೆಲ್ಲ ಬಂದ್ವಿ ಅಂತ. ಬರ್ತಿದ್ದಾಗೇ ನಮಗೆ ವೆಲ್ಕಮ್ ಡ್ರಿಂಕ್ ಆದಿತ್ತು. ಸೊ ವೆಲ್ಕಮ್ ಡ್ರಿಂಕ್ ಕುಡಿತಾ ಹಾಗೆ ನೋಡಿದೆ. ಇದು ಡೈನಿಂಗ್ ಏರಿಯಾ. ನಾವು ಯಾರು ಡೇ ಔಟಿಂಗ್ ಬರ್ತೀವಿ ಆಗಿರ್ಬೋದು, ಸ್ಟೇ ಆಗಿರ್ಬೋದು, ಎಲ್ಲರಿಗೂ ಬೊಫೆಟ್ ಇರುತ್ತೆ ಅಲ್ಲಿ. ಸೊ ಆ ಏರಿಯಾನ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ಒಳಗಡೆ ಹೋಗ್ತಿದ್ದಂಗೆ ನಮ್ಗೆ ಇಲ್ಲೊಂದು ಬಿಗ್ ಗ್ರೌಂಡ್ ಸಿಗುತ್ತೆ. ನಾವು ಬೆಟ್ಟದ ಒಳಗಡೆಯಿಂದ ಬರ್ತಿದ್ದಂಗೆ ಇನ್ನು ಒಳಗಡೆ ಬೆಟ್ಟದ ಒಳಗೆ ಇದೇನೋ ಅಂತ ಹೋಗ್ತಿದ್ರೆ ಆ ಥರ ಇಲ್ಲ. ಇಲ್ಲಿ ನಮಗೆ ಫುಲ್ಲು ಲಾನೆಲ್ಲ ಇದೆ. ಇವನ್ ನಾವಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಆಡ್ಬೋದು ಅನ್ನೋದು ಅಲ್ಲಲ್ಲೇ ಬೋರ್ಡ್ಸ್ಗಳು ಹಾಕಿದ್ದಾರೆ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಮರ ಇದೆ ಅಂದರೆ ಮರದ ಸುತ್ತ ಕಟ್ಟೆ ಕಟ್ಬಿಟ್ಟು ಲೈಕ್ ನಾವು ಕುತ್ಕೊಳ್ಬೋದು. ಆ ಥರನೂ ಎಲ್ಲ ತುಂಬ ಚೆನ್ನಾಗಿ ಮಧ್ಯ ಮಾಡಿದ್ದಾರೆ ಸಿಟ್ಟಿಂಗ್ ಏರಿಯಾ. ಅದ್ರ ಜೊತೆಗೆ ಕೆಲವೊಂದು ಮಕ್ಕಳಿಗೆ ಈ ಜಾರಬಂಡಿ ಆಗಿರ್ಬೋದು, ಉಯ್ಯಾಲೆ, ಈ ಥರ ಎಲ್ಲ ಕೆಲವೊಂದು ಔಟ್ಡೋರ್ ಗೇಮ್ಸ್ಗಳು ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನಿವಾಗ ಫಸ್ಟು ಕರ್ಕೊಂಡು ಹೋಗ್ತಾ ಇರೋದು ಔಟ್ಡೋರ್ ಗೇಮ್ಸು. ಇಲ್ಲಿ ಅದಕ್ಕೆ ಅಂತ ಹೇಳಿ ತುಂಬಾ ದೊಡ್ಡ ಗ್ರೌಂಡ್ ಇದೆ. ಇಲ್ಲಿ ನಾವು ಕ್ರಿಕೆಟ್ ಆಡ್ಬೋದು, ಬ್ಯಾಡ್ಮಿಂಟನ್ ಆಡ್ಬೋದು, ಸೈಕ್ಲಿಂಗ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಜೊತೆಗೆ ಹಗ್ಗ ಜಗ್ಗಾಟ ಆಡ್ತೀವಲ್ಲ ಅದು ಎಲ್ಲನೂ ಈ ಗ್ರೌಂಡಲ್ಲಿ ಆಡ್ಬೋದು. ಕ್ರಿಕೆಟ್ ಆಡೋರಿಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಈವನ್ ಎಲ್ಲ ಥರನೂ ಅಲ್ಲಿ ಬೇಕಾಗಿರುವಂಥದ್ದು ಎಲ್ಲ ಅಲ್ಲಿ ಅವೈಲೇಬಲ್ ಇದೆ, ನಾವು ತೊಗೊಂಡು ಆಡ್ಬೋದು. ನೆಕ್ಸ್ಟ್ ನಾನು ಅಲ್ಲಿಂದ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ನೀವು ಇವಾಗ ನನ್ನ ವೀಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ,
ನಾನು ನಡ್ಕೊಂಡು ಹೋಗ್ತಿದ್ದಂಗೆ ಎಷ್ಟು ಕೂಲ್ ಅನಿಸ್ತಿತ್ತು ಗೊತ್ತಾ. ನಾವು ರೆಸಾರ್ಟ್ ಅಂದರೆ ಮೋಸ್ಟ್ ಆಫ್ ಆಲ್ ಎಲ್ಲ ಕಡೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಗ್ರೀನರಿ ಇರುತ್ತೆ, ಏನೋ ಡೆಕೋರೇಟಿವ್ ಆಗಿ ಲಾನಲ್ಲಿ ಎಲ್ಲ ಮಾಡಿರ್ತಾರೆ, ಮತ್ತು ಗಾರ್ಡನಿಂಗ್ ಮಾಡಿರ್ತಾರೆ, ಏನೋ ಡಿಫ್ರೆಂಟ್ ಪೇಂಟಿಂಗ್ಸ್ ಇರುತ್ತೆ. ಈ ಥರ ಮೈಂಡ್ಸೆಟ್ಟಲ್ಲಿ ಯಾವುದೇ ಒಂದು ಪ್ರಾಪರ್ಟಿಗೆ ಹೋಗುವಾಗಲೂ ರೆಸಾರ್ಟಿಗೆ ಹೋಗುವಾಗ್ಲೂ ಥಿಂಕ್ ಮಾಡಿ ಹೋಗ್ತೀವಿ. ಬಟ್ ಇಲ್ಲಿ ಬಂದರೆ ಇವ್ರು ಏನೂ ಲೈಕ್ ಇಲ್ಲಿ ಎಕ್ಸ್ಟ್ರಾ ಅದು ಇದು ಅವ್ರು ಮಾಡಿದ್ದಾರೆ ಅನ್ನಂಗಿಲ್ಲ. ನಮಗಿಲ್ಲಿ ವ್ಯೂವೇ ಅಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿ. ನೀವಿವಾಗ ನನ್ನ ವೀಡಿಯೋದಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇಲ್ಲಂತೂ ಒಳ್ಳೊಳ್ಳೆ ಪಿಕ್ಚರ್ಸ್ ಬರುತ್ತೆ ಗೊತ್ತಾ. ಆಮೇಲೆ ಎಷ್ಟು ಕೂಲ್ ಅನಿಸುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಂತೂ ಆ ಬೆಟ್ಟದ ತುದಿಯಲ್ಲಿ ಸಖತ್ತಾಗಿದೆ. ಬಟ್ ಕೇರ್ಫುಲ್, ಅಲ್ಲಿಗೆ ಹೋದಾಗ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಬೆಟ್ಟದ ಹತ್ರನೇ ಒಂದು ನನ್ನ ವೀಡಿಯೋಲಿ ನೀವು ನೋಡಿದ್ರಿ, ಲೈಕ್ ಒಂಥರ ಹುಡ್ಡಲ್ಲಿ ಮನೆ ಥರ ಇದೆ, ಅದು ರೂಮು. ಸೊ ನಾನಂತೂ ಈ ವ್ಯೂವಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಐ ಹೋಪ್ ನೀವು ಬಂದರೂ ಈ ವ್ಯೂನ ಮಿಸ್ ಮಾಡಬೇಡಿ, ಹೋಗಿ ವಿಸಿಟ್ ಮಾಡಿ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಈ ರಾಜಂದು ಕುತ್ಕೊತಾನಲ್ಲ ಸಿಂಹಾಸನ, ಆ ಥರ ಒಂದು ಲೈಕ್ ಎಲ್ಲ ಕೆತ್ತನೆ ಮಾಡಿರೋದನ್ನ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ಬಟ್ ಐ ಥಿಂಕ್ ಇದು ಫುಲ್ ಕಂಪ್ಲೀಟ್ ಫಿನಿಶಿಂಗ್ ಆಗಿಲ್ಲ. ಬಟ್ ಅವ್ರು ಏನೋ ಮಾಡಬೇಕಂತ ರೆಡಿ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ. ಬಟ್ ಇಷ್ಟು ರೆಡಿಯಾಗಿದೆ, ನಂಗೆ ಅದು ತುಂಬ ಇಷ್ಟ ಆಯಿತು. ಅಲ್ಲಿ ನಾನು ಲೈಕ್ ರಾಣಿ ಥರ ಕುತ್ಕೊಳ್ಳೋ ಥರ ಎಲ್ಲ ಪೋಸ್ ಮಾಡಿಕೊಂಡು ಕೂತಿದ್ದೆ. ನಾನು ಹೇಳಿದೆ ಅಲ್ವಾ ಹುಡ್ಡಲ್ಲಿ ರೂಮ್ಸ್ ಅಂತ, ಅದನ್ನು ಕೂಡ ನೀವು ಈಗ ನೋಡ್ತಿದ್ದೀರಾ. ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಮಧುಶಾಲಾ. ಈ ಮಧುಶಾಲಾ ಅಂದರೆ ಏನು ಗೊತ್ತಾ, ಬಾರ್. ಸೊ ಇಲ್ಲಿ ಕೆಲವೊಂದು ರೆಸಾರ್ಟಲ್ಲಿ ಲೈಕ್ ಡೈನಿಂಗಿಂದ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಈ ಡ್ರಿಂಕಿಂಗ್ ಏರಿಯಾ ಆಗಿರ್ಬೋದು, ಬಾರ್ ಆಗಿರ್ಬೋದು. ಬಟ್ ಇಲ್ಲಿ ಸಪ್ರೇಟೇ ಇದೆ. ಕೆಲವರು ಹುಡುಗರಿಗೆಲ್ಲ ಲೈಕ್ ಈ ಥರ ಬೆಟ್ಟದ ಗುಡ್ಡಗಳ ಹತ್ರ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದಂದ್ರೆ ಎಲ್ಲ ಇಷ್ಟ ಇರುತ್ತೆ. ಸೊ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಹುಡುಕೊಂಡು. ಇಲ್ಲಿ ನೋಡಿ ಅವರೇನೆ ಲೈಕ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇವನ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಂಟ್ರಿ ಆಗೋದು, ಏನೋ ಒಂದು ಗುಹೆ ಒಳಗೆ ಹೋಗ್ತಾ ಇರೋ ಥರ. ಸೊ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ನಾವು ನೋಡ್ಬೋದು, ಅಲ್ಲೂ ಕೂಡ ಬೆಟ್ಟದ ಮೇಲೆ ಎಲ್ಲನೂ ಕೊರೆದಿದ್ದಾರೆ. ನಮ್ಮದು ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು ಎಲ್ಲನೂ ಬೆಟ್ಟದಲ್ಲೇ ಮಾಡಿರೋದು, ಅದು ತುಂಬಾ ಚೆನ್ನಾಗಿದೆ. ಈವನ್ ಆ ಏರಿಯಾದಲ್ಲೂ ರೆಸ್ಟ್ ರೂಮ್ಸ್ ಆಗಿರ್ಬೋದು, ಸಿಂಕ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಲೈಕ್ ನಿಮಗೆ ಯಾವ ಟೈಪ್ ಬೇಕು ಡ್ರಿಂಕ್ಸ್ ಅಲ್ಲಿ ತೊಗೋಬೋದು. ನಾನು ಕೋಕ್ ತೊಗೊಂಡೆ, ನನಗೆ ಕೋಕ್ ಇಷ್ಟ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಇನ್ನೊಂದು ಬ್ಯೂಟಿಫುಲ್ ಅಂದರೆ, ನಾನು ಇವಾಗ ನನ್ನ ವೀಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ನೆಡ್ಕೊಂಬರ್ತಿದ್ದೀನಲ್ಲ, ಇದು ಆ್ಯಕ್ಚುಲಿ ನಾನು ಒಂದು ಗೇಮ್ ಕಂಪ್ಲೀಟ್ ಮಾಡಿ ನೆಡ್ಕೊಂಬರ್ತಿರೋದು. ಇಲ್ಲಿ ಫೋಟೋಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇವನ್ ಈ ಪ್ಲೇಸು ಅಷ್ಟೇ, ಅವರು ಆ ಗಿಡಗಳನ್ನ ಬೆಟ್ಟದ ಮೇಲೆ ಹಬ್ಸಿದಾರಲ್ಲ, ಅದಂತೂ ಸಖತ್ತಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು ಅದು ಗಾರ್ಡನಿಂಗ್, ಆ ಬೆಟ್ಟದ ಮೇಲೆ ಆ ಗ್ರೀನರಿ ಎಲ್ಲ ಕಟ್ ಮಾಡಿ ಮೇಂಟೈನ್ ಮಾಡಿದಾರಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ಇವನ್ ನಾನು ಈ ರೆಸಾರ್ಟ್ಗೆ ಇದು ನಾನು ತುಂಬಾ ಸಲ ಬಂದಿರೋದು. ಈ ಏರಿಯಾ ನಾನು ಬಂದಾಗಿಂದ ಯಾವ ಥರ ಇದೆ ಅದೇ ಥರ ಇದೆ, ಏನೂ ಚೇಂಜಸ್ ಇಲ್ಲ. ನಾನು ಇಲ್ಲಿ ಬಂದಾಗಲೆಲ್ಲ ಇಲ್ಲಂತೂ ಪಿಕ್ಸ್ ತೊಗೋತೀನಿ. ಸೊ ನಂದು ಇಲ್ಲಿ ಪಿಕ್ಸ್ನ ನೀವು ಬೇಕಾದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಂದು ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ನಾವಿವಾಗ ಅಡ್ವೆಂಚರ್ ಆ್ಯಕ್ಟಿವಿಟಿ ಫಸ್ಟು ನಾನು ತೊಗೊಂಡಿದ್ದೆ ಜಿಪ್ಲೈನ್. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಂಗೆ ಜಿಪ್ಲೈನ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿಗೆ ಬಂದು ನಾನು ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರ್ತೆ, ನಾನು ಈ ಥರ ಒಂದು ರೆಸಾರ್ಟಲ್ಲಿ ಫಸ್ಟ್ ಟೈಮ್ ಜಿಪ್ಲೈನ್ ಆಡಿದ್ದು ಅಂದರೆ ಶಿಲಾಂಧರ ರೆಸಾರ್ಟು. ನಾನು ಆಲ್ಮೋಸ್ಟ್ ಒಂದು 6 years ಬ್ಯಾಕ್ ಅನಿಸುತ್ತೆ ಫಸ್ಟ್ ಟೈಮ್ ಜಿಪ್ಲೈನ್ ಆಡಿದ್ದು ಶಿಲಾಂಧರದಲ್ಲೇ. ಸೊ ಆ ಮೆಮೊರೀಸ್ ನನಗಿದೆ. ಅದ್ರ ಜೊತೆಗೇ ತುಂಬಾ ರೋಪ್ ಆ್ಯಕ್ಟಿವಿಟೀಸ್ ಇದೆ, ತುಂಬಾ ಅಂದರೆ ಆಲ್ಮೋಸ್ಟ್ ಒಂದು 6 ರೋಪ್ ಆ್ಯಕ್ಟಿವಿಟೀಸ್ ಇದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಆಡ್ಬೋದು. ಆಮೇಲೆ ತುಂಬಾ ಹೈಟ್ ಇಲ್ಲ ಇದು ರೋಪ್ ಆ್ಯಕ್ಟಿವಿಟೀಸು, ಭಯ ಇಲ್ಲದೇ ಆಡ್ಬೋದು. ರೋಪ್ ಆ್ಯಕ್ಟಿವಿಟೀಸ್ ಇಷ್ಟಪಡೋರು, ಎಕ್ಸ್ಪೆಷಲಿ ಹುಡುಗಿರು, ನಮ್ಗೆ ಹೈಟ್ ಇಷ್ಟ ಇಲ್ಲ ಬಟ್ ಹಾಡೋಕ್ಕೆ ಇಷ್ಟ ಅನ್ನೋರು ಆಡ್ಬೋದು. ನೀವು ಇವಾಗ ನನ್ನ ವೀಡಿಯೋಸಲ್ಲಿ ತೋರಿಸ್ದೆ ಆಲ್ಮೋಸ್ಟ್ ಒಂದು 6 ಟೈಪ್ಸ್ ಆಫ್ ರೋಪ್ ಆ್ಯಕ್ಟಿವಿಟೀಸ್ ಇದೆ. ಅಲ್ಲಿಂದ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದೀಗ ಟಾರ್ಗೆಟ್ ಶೂಟಿಂಗ್. ಇದು ಅಷ್ಟೇ ಚೆನ್ನಾಗಿದೆ. ಇಲ್ಲೂ ಒಂದು 20 ಬಾಲ್ಸ್ ಏನೋ ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡಿ ನಾವು ಆಡ್ಬೋದು.
ಅದರ ನೆಕ್ಸ್ಟು ಇದು ಅಷ್ಟೇ ಮಕ್ಕಳುಗಳಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ 2 ಟೈಪ್ ಇದೆ. ಇದೊಂದು ಲೈಕ್ ಇದು ಟಾರ್ಪಲಿನ್, ಇನ್ನೊಂದು ಬಂದು ನೆಟ್ ಇದೆ. ಅದು ನೀವು ನನ್ನ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಇದೊಂದು 2 ಆಲ್ಮೋಸ್ಟ್ ಸೇಮ್ ಒಂದೇ ಥರ ಗೇಮು. ನೆಕ್ಸ್ಟ್ ನಾವಿಲ್ಲಿ ಏನಾದರೂ ಲೈಕ್ ಡೆಕೋರೇಟಿವ್ ವುಡ್ಡಲ್ಲಿ ಮಾಡಿರುವಂಥದ್ದು, ಇದು ಪ್ಲೇಸ್ ಬಂದು ರಾಮನಗರ ಆಗಿರೋದ್ರಿಂದ ಸ್ವಲ್ಪ ಚನ್ನಪಟ್ಟಣಕ್ಕೆ ಹತ್ರ ಅಲ್ವಾ, ಸೊ ಹಾಗಾಗಿ ಗೊಂಬೆಗಳು ಅಲ್ಲಿ ನಾವೇನಾದರೂ ಬೇಕಂದರೆ ಶಾಪ್ ಮಾಡ್ಬೋದು. ನೆಕ್ಸ್ಟ್ ನಾವಿವಾಗ ಇಂಡೋರ್ ಗೇಮ್ಸ್ಗೆ ಹೋಗೋಣ ಬನ್ನಿ. ಈ ಇಂಡೋರ್ ಗೇಮ್ಸಲ್ಲೂ ಅಷ್ಟೇ ಬೆಟ್ಟದ ಒಳಗಡೆನೇ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ. ಇಲ್ಲೂ ಅಷ್ಟೇ ನಾವು ಟೇಬಲ್ ಟೆನ್ನಿಸ್ ಆಡ್ಬೋದು, ಕೇರಮ್ ಆಡ್ಬೋದು, ಚೆಸ್ ಆಡ್ಬೋದು ಮತ್ತು ಫೆಸ್ಬಾಲ್ ಆಡ್ಬೋದು. ನನ್ನ ಫೇವ್ರೆಟ್ ಗೇಮ್ ಅದು ಆ್ಯಕ್ಚುಲಿ. ಅದನ್ನು ನಾನು ಆಡಿದೆ, 1-2 ರೌಂಡ್ಸ್ ಏನೋ ಆಡಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇವನ್ ಆರ್ಚರಿ ಕೂಡ ಇದೆ. ಬಟ್ ಇದು ಆರ್ಚರಿ ಏನು ಗೊತ್ತಾ, ಸ್ವಲ್ಪ ಎಲ್ಲ ಹಾಳಾಗಿಬಿಟ್ಟಿದೆ, ಲೈಕ್ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ನನಗನ್ಸಿದ್ದು ಅಭಿಪ್ರಾಯ ಏನು ಅಂದರೆ, ಕೆಲವೊಂದು ಗೇಮ್ಸಲ್ಲಿ ಅಲ್ಲಿ ನಿಂತ್ಕೊಂಡು ಮೇಂಟೈನ್ ಮಾಡಬೇಕು. ದೆನ್ ಕೆಲವೊಂದು ಗೇಮ್ಸ್ಗೆ ನಾವು ಆಡಬೇಕು ಅಂತ ಹೋದಾಗ ಅಲ್ಲಿ ಯಾರೂ ಇರ್ತಾನೆ ಇರಲಿಲ್ಲ. ಏನಾದರೂ ಎಲ್ಲಿದೆ ಅದು, ನಾನು ಗೇಮ್ಸ್ ಆಡಬೇಕು ಹೆಂಗೆ ಏನು ಅಂತ ಕೇಳಿದೆ. ನಂಗೆ ಅದು ಸ್ವಲ್ಪ ಎಲ್ಲ ಕಡೆ ನಾನು ತುಂಬ ಪ್ರಾಪರ್ಟೀಸ್ ಹೋಗಿದ್ದೀನಲ್ವ, ಅಲ್ಲೆಲ್ಲ ಇರುತ್ತೆ, ಲೈಕ್ ಯಾರಾದರೂ ಇರ್ತಾರೆ ಒಂದು ಗೇಮ್ ಅಂದರೆ ಅಲ್ಲಿಗೆ ಅಂತ ನಾವು ಇದು ಆಡಬೇಕು ಅಂತ ಹೋದಾಗ. ಬಟ್ ಇಲ್ಲಿ ಕೆಲವೊಂದು ಪ್ಲೇಸಲ್ಲಿ ನಂಗೆ ಸಿಗಲಿಲ್ಲ. ಬಟ್ ನಾನು ಹೋಗಿದ್ದ ಟೈಮಲ್ಲಿ ಅವ್ರು ಇರಲಿಲ್ವಾ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ನಾವು ಏನಾದರೂ ಯಾವುದಾದ್ರೂ ಪೇಯ್ಡ್ ಗೇಮ್ಸ್ ಕೂಡ ಇದೆ, ಇಲ್ಲಿ ನೀವು ಲಿಸ್ಟ್ ನೋಡ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಎಲ್ಲ ಕಡೆಯೂ ಯಾವ್ಯಾವ ಟೈಮಿಂಗ್ಸಲ್ಲಿ ಏನು ಬ್ರೇಕ್ಫಾಸ್ಟ್ ಟೈಮ್ ಏನು, ಲಂಚ್ ಟೈಮ್ ಏನು ಅಂತ ಎಲ್ಲ ಏರಿಯಾದಲ್ಲೂ ಬೋರ್ಡ್ ಹಾಕಿದ್ದಾರೆ. ನೀವಿವಾಗ ನೋಡ್ತಿದ್ದೀರಾ ಯಾವುದೆಲ್ಲ ಪೇಯ್ಡ್ ಗೇಮ್ಸ್ ಇದೆ, ಅದು ಚಾರ್ಜಬಲ್ ಇದೆ, ಅದು ಏನೇನು ಪ್ರೈಸಸ್ ಇದೆ ಅನ್ನೋದು ಹಾಕಿದ್ದಾರೆ. ನಮಗೆ ಡೇ ಔಟ್ ನಾವು ಪ್ಯಾಕೇಜಿಂಗ್ ತೊಗೊಂಡು ಟೀಮಿಂದ ಹೋಗಿದ್ರಿಂದ, ನನ್ನ ಕಂಪ್ನಿ ಟೀಮ್ ಎಲ್ಲರೂ ಹೋಗಿದ್ವಿ. ಸೊ ಹಾಗಾಗಿ ನಮಗೆ 10 ಕೂಪನ್ಸ್ ಕೊಟ್ಟಿದ್ದರು. ಅದು 1 ಕೂಪನ್ಸ್ ಐ ಥಿಂಕ್ 50 ರೂಪೀಸ್ ಸಮಥಿಂಗ್ ಇರಬೇಕು, ನಂಗೆ ಮರ್ತೋಗಿದೆ. ಸೊ ಜಿಪ್ಲೈನಿಗೆ ನಾನು 6 ಕೂಪನ್ಸ್ ಕೊಟ್ಟು ಹೋಗಿದ್ದೆ. ಸೊ ನಂಗೆ ಕೊಟ್ಟಿರೋ 10 ಕೂಪನ್ಸಲ್ಲಿ 6 ಕೂಪನ್ಸ್ ನಾನು ಅಲ್ಲೇ ಖಾಲಿ ಮಾಡಿದೆ. ನೆಕ್ಸ್ಟು ನೀವು ನೋಡ್ಬೋದು ಮಿಸ್ಟ್ ಡ್ಯಾನ್ಸ್. ಇದು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತೀರಾ. ರೈನ್ ಡ್ಯಾನ್ಸ್ ಆಬ್ವಿಯಸ್ಲಿ ಎಲ್ಲರೂ ಡ್ಯಾನ್ಸ್ ಅಂದರೆ ಈ ರೈನ್ ಇರಲಿ ನಾರ್ಮಲ್ ಇರಲಿ ಎಂಜಾಯ್ ಮಾಡೇ ಮಾಡ್ತೀವಲ್ಲ. ದೆನ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ, ಇಲ್ಲೂ ಅಷ್ಟೇ ನಮಗೆ ಬಾಲ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಬಾಲ್ಸ್ ಇಟ್ಕೊಂಡು ಗೇಮ್ ಆಡ್ಬೋದು. ಮತ್ತು ಹಾಗೆ ನಾವು ಅಲ್ಲಿಂದ ನಾನು ಒಂದು ಏರಿಯಾ ತೋರಿಸ್ತಿದ್ದೀನಲ್ಲ, ಈ ರೆಸಾರ್ಟಲ್ಲಿ ಎಲ್ಲಿಂದ ಹೆಂಗೆಂಗೋ ಹೋದರೆ ಹೆಂಗೆಂಗೋ ಬರ್ಬೋದು. ಸೊ ಅದೇ ಥರ ನಾನು ಇವಾಗ ನಿಮಗೆ ಅಲ್ಲಿ ನನ್ನ ವೀಡಿಯೋದಲ್ಲಿ ಲಾಸ್ಟ್ ಪಾಸ್ ಆಗಿದ್ರಲ್ಲಿ ನೋಡ್ಬೋದು, ಈ ಜಿಮ್ಮಿಗೆ ವರ್ಕೌಟ್ ಮಾಡ್ತೇವಲ್ಲ ಅದೆಲ್ಲ ಇತ್ತು. ಅದ್ರ ಜೊತೆಗೆ ಈಗ ಬಂದಿರೋದು ನಾವು ಇಂಡೋರ್ ಗೇಮ್ಸ್ ಫಾರ್ ಕಿಡ್ಸ್ಗಳಿಗೆ ಅಂತಲೇ ಇಂಡೋರ್ ಗೇಮ್ಸ್. ಇದು ಬಂದು ರೋಬೋ ಗೇಮ್ಸ್, ಲೈಕ್ ಆ ಥರದ್ದು ಎಲ್ಲ ಇದೆ. ಮಕ್ಳಿಗೋಸ್ಕರ ಇಂಡೋರ್ ಗೇಮ್ಸ್ ಇರೋದು. ಫಸ್ಟ್ ನನ್ನ ವೀಡಿಯೋದಲ್ಲಿ ನೀವು ನೋಡಿದ್ದು ನಮಗೆ. ಸೊ ಇದು ಬಂದು ಕಿಡ್ಸಿಗೆ. ನೆಕ್ಸ್ಟ್ ನಾವಿವಾಗ ಹೋಗೋಣ ಬನ್ನಿ ಫಿಶ್ ಸ್ಪಾ. ಈ ಫಿಶ್ ಸ್ಪಾನು ಅಷ್ಟೇ ತುಂಬ ಜನ ಎಂಜಾಯ್ ಮಾಡ್ತಾರೆ. ಇದರಿಂದ ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಸೊ ಈ ಫಿಶ್ ಸ್ಪಾನು ಅವೈಲೇಬಲ್ ಇದೆ ಅಲ್ಲಿ. ಇದಕ್ಕೆ ನಾನು 3 ಕೂಪನ್ಸ್ ಕೊಟ್ಟಿದ್ದೆ. ಇದು ನನ್ನ ಕೂಪನ್ಸ್ ಎಲ್ಲ ಇನ್ಕ್ಲೂಡ್ ಆಯಿತು. ಸೊ ನಾನು ಕೊಟ್ಟಿದ್ದ 10 ಕೂಪನ್ಸಲ್ಲಿ 9 ಕೂಪನ್ಸ್ ನಾನು ಇಲ್ಲೇ ಖಾಲಿ ಮಾಡಿದೆ. ನೆಕ್ಸ್ಟು ನಾವು ಬಂದಿದ್ದು ಲಂಚ್ ಟೈಮ್ ಅಂದರೆ ಆ್ಯಕ್ಚುಲಿ ನಾವು ಕಂಪ್ನಿ ಕಡೆಯಿಂದ ಬಂದಿದ್ದರಿಂದ ನಮಗೆ ವೆಜ್ ಫುಡ್ ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ವು. ನಾವು ಬೊಫೆಟಿಗೆ ಹೋಗಲಿಲ್ಲ. ಬೊಫೆಟಿಗೆ ಹೋದರೆ ನೀವು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ತಿನ್ಬೋದು. ಬಟ್ ನಾವು ಟೀಮ್ ಔಟ್ ಹೋಗಿದ್ದರಿಂದ ಕಂಪ್ನಿಯಿಂದ, ಸೊ ಅವ್ರು ವೆಜ್ ಮಾತ್ರ ಬುಕ್ ಮಾಡಿದರು. ಸೊ ಹಾಗಾಗಿ ನಮಗೆ ವೆಜ್ ಐಟಮ್ಸ್ ಇಷ್ಟ. ಈ ಪ್ರಾಪರ್ಟಿಯಲ್ಲಿ ಬ್ಯೂಟಿಫುಲ್ ವ್ಯೂ ಜೊತೆಗೆ ತುಂಬಾ ಒಳ್ಳೊಳ್ಳೆ ಲಕ್ಸುರಿ ರೂಮ್ಸ್ಗಳು ಅವೈಲೇಬಲ್ ಇದೆ. ನಾನು ಈ ವಿಡಿಯೋದಲ್ಲಿ ರೂಮ್ಸ್ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಬಂದಿದ್ದು ಡೇ ಔಟಿಂಗ್. ರೂಮ್ಸ್ಗಳಲ್ಲಿ ಇಲ್ಲಿ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ರೂಮ್ಸ್ಗಳು ಕೂಡ ಅವೈಲೇಬಲ್ ಇದೆ. ಮತ್ತು ತುಂಬಾ ವೆರೈಟೀಸ್ ಆಫ್ ರೂಮ್ಸ್ಗಳಿದೆ. ನಮಗೆ ಯಾವ್ದು ಬೇಕೋ ಅದು ನಾವು ನಮಗೆ ಯಾವ ಪ್ರೈಸಲ್ಲಿ ನಾವು ಹೋಗಬೇಕು ಅಂತಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು.
ನಾನು ಆಗಲೇ ಹೇಳಿದೆ ನಾವು ಟೀಮ್ ಔಟಿಂಗ್ ಬಂದಿದ್ದೀವಿ ಅಂತ. ಸೊ ಹಾಗಾಗಿ ಕಂಪ್ನಿ ಕಡೆಯಿಂದ ನಮಗೆ ಕೆಲವೊಂದು ಟೀಮ್ ಬಿಲ್ಡ್ ಆ್ಯಕ್ಟಿವಿಟೀಸ್ನ ಅರೇಂಜ್ ಮಾಡಿದರು. ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನಗೆ ತುಂಬಾ ಇಷ್ಟ ಆಗಿದ್ದು ಈ ರೆಸಾರ್ಟಲ್ಲಿ ಇದೇನೆ ಟೀಮ್ ಬಿಲ್ಡ್ ಆ್ಯಕ್ಟಿವಿಟಿ. ಈ ಟೀಮ್ ಬಿಲ್ಡ್ ಆ್ಯಕ್ಟಿವಿಟಿಯಿಂದ ನಮಗೆಲ್ಲ ಏನು ಯೂಸ್ ಆಗುತ್ತೆ ಗೊತ್ತಾ? ನಮ್ಮದು ಇನ್ಕ್ರೀಸಿಂಗ್ ಅವರ್ ಪ್ರೊಡಕ್ಟಿವಿಟೀಸ್ ಮತ್ತು ಯಾವುದೇ ಒಂದು ಡೆವಲಪಿಂಗ್ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಒಂದು ಪಾಸಿಟಿವ್ ವರ್ಕ್ ಎನ್ವೈರನ್ಮೆಂಟಲ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಒಂದು ಒಳ್ಳೆ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡುತ್ತೆ. ದೆನ್ ಪ್ರಾಬ್ಲಮ್ ಸಾಲ್ವಿಂಗ್, ಲಿಸ್ನಿಂಗ್, ಲೀಡರ್ಶಿಪ್ ಆ್ಯಂಡ್ ಕ್ರಿಯೇಟಿವಿಟಿ ಥಿಂಕಿಂಗ್. ನಾವು ಫಸ್ಟು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಎಲ್ಲರೂ ಸೇರಿ ಯಾವ ಥರ ವರ್ಕ್ ಮಾಡಿದರೆ ಈಸಿ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಮತ್ತು ನಮ್ಮ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪ್ರತಿಯೊಂದು ಈ ಟೀಮ್ ಬಿಲ್ಡ್ ಆ್ಯಕ್ಟಿವಿಟೀಸಲ್ಲಿ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸುತ್ತೆ. ನಾನಂತೂ ಈ ಪ್ರಾಪರ್ಟಿ ವ್ಯೂ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು ತುಂಬಾ ಎಂಜಾಯ್ ಮಾಡಿದೆ. ದೆನ್ ನೀವು ಕೂಡ ನನ್ನ ಈ ವ್ಲಾಗ್ ನೋಡಿ ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಸರ್. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ
ಬ್ಯೂಟಿಫುಲ್ ಪ್ರಾಪರ್ಟಿ ಎಕ್ಸ್ಪ್ಲೋರ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.